ಪುಟ್ಟ ಹುಡುಗ ಅಬ್ದುಲ್ಲಾ, ಅವನು ಬರೀ ವಿಮಾನಗಳದೇ ಹುಚ್ಚು. ಕಾಗದಗಳಿಂದ ವಿಮಾನ ಮಾಡಿದ್ದು. ಅವು ಗಾಳಿಯಲ್ಲಿ ಹಾರ್ತಿರುವಾಗ ಕಣ್ಣು ಮಿಟುಕಿಸ್ದೇ ನೋಡ್ತಾ ಇದ್ದ. ಆ ಕಾಗದ ವಿಮಾನ ನೆಲಕ್ಕೆ ಬೀಳೋ ತನಕ ಅವ್ರ ಹಿಂದೆ ಓಡ್ತಾ ಇದ್ದ. ಎಷ್ಟು ಬೇರೆ ಬೇರೆ ಗಾತ್ರದ ಚಿತ್ರದ ವಿಮಾನಗಳನ್ನೆಲ್ಲ ಮಾಡಿ ಆತುರದಲ್ಲಿ ಊಟ ಕೂಡ ಮರಿತಾ ಇದ್ದ. ಒಬ್ಬ ಸಾಧಾರಣ ಹುಡುಗ ಅಬ್ದುಲ್ಲಾ, ಆದರೆ ಅವನಲ್ಲಿ ಅಸಾಧಾರಣವಾದಂಥ ಉತ್ಕಟವಾದಂಥ ದಾಹ ಯಾವುದು ಅಂದರೆ ವಿಮಾನ ಹಾರಿಸಬೇಕು ಅನ್ನುವಂಥದ್ದು. 6 ವರ್ಷದ ಹುಡುಗ ಒಂದಲ್ಲೊಂದು ದಿವಸ ಯುದ್ಧ ವಿಮಾನಗಳನ್ನು ಹಾರಿಸಬೇಕು ಅನ್ನೋದು ಕನಸು ಕಂಡ. ಹುಡುಗ ಮೃದು ಸ್ವಭಾವದವನು, ಅಭ್ಯಾಸದಲ್ಲೂ ಚೆನ್ನಾಗಿದ್ದ, ತುಂಬ ಪರಿಶ್ರಮಿ. ಅವನ ಕನಸು ಪೂರ್ತಿ ಆಗ್ತದೆ ಅಂತ ಮನೆಯವರೆಲ್ಲ ನಂಬಿದ್ರು. ಅಬ್ದುಲ್ಲಾ ಶಾಲೆಯೊಳಗೆ ವಿಮಾನದ ಬಗ್ಗೆ ದೊರೆತಂಥ ಪ್ರತಿಯೊಂದು ಪುಸ್ತಕವನ್ನು, ಲೇಖನವನ್ನು ಓದಿದ. ತಲೆ ತುಂಬ ವಿಮಾನನೇ. ವಾಯುಪಡೆಯನ್ನು ಸೇರಿ ಪೈಲಟ್ ಆಗಬೇಕು ಅಂತ ಅಪೇಕ್ಷಿತ ಅರ್ಜಿ ಸಲ್ಲಿಸಿದ. ಸಂದರ್ಶನ ಬರ್ತದೆ ಅಂತ ಕಾದು ಕುಳಿತ. ಒಂದು ಸಲ ಬಂತು, ಸರ್ಕಾರದ ಮುದ್ರೆಯಿಂದ ಕೋಟೆ ಬಂತು. ಓಹೋ, ಪರೀಕ್ಷೆಗೆ ಆಹ್ವಾನ ಬಂದಿದೆ ಅಂತ ಪರೀಕ್ಷೆಗೆ ಹೋಗಬೇಕು ಅಂತ ಚೆನ್ನಾಗಿ ತಯಾರು ಮಾಡ್ಕೊಂಡು ಪರೀಕ್ಷೆಗೆ ಹೋದ. ಅವನು ಗಣಿತ, ವಿಜ್ಞಾನ, ಈ ಬೌದ್ಧಿಕ ಚಿಂತನೆ ಪರೀಕ್ಷೆ ತುಂಬ ಸುಲಭ ಅವನಿಗೆ. ಭಾಷಾ ವಿಷಯದ ಬಗ್ಗೆ ಅಷ್ಟೇನೂ ಚೆನ್ನಾಗಿ ಮಾಡೋಕ್ಕಾಗಲಿಲ್ಲ, ಆದರೂ ಪರವಾಗಿಲ್ಲ ಅಂದ್ಕೊಂಡ. ಮರುದಿನ ಮೊದಲನೇ ಹಂತದಲ್ಲಿ ತೇರ್ಗಡೆ ಆದವ್ರ ಹೆಸರನ್ನು ಪ್ರಕಟ ಮಾಡಿದರು. ಅಬ್ದುಲ್ಲಾ ಹೆಸರಿತ್ತು ಅದರೊಳಗೆ. ಓಹೋ, ಅಂತೂ ಮೊದಲಿನ ತಡೆ ನಿವಾರಣೆಯಾಗಿತ್ತು. ಮುಂದಿನ ಸುತ್ತು ಅಷ್ಟು ಕಷ್ಟ ಅಲ್ಲ, ಅದು ದೈಹಿಕ ಪರೀಕ್ಷೆ. ನೋಡೋಕ್ಕೆ ಬಡಕಲಾಗಿದ್ದಂಥ ಅಬ್ದುಲ್ಲಾ ಹಠ ಹಿಡಿದು ಹಲ್ಲು ಕಚ್ಚಿ ಎಲ್ಲ ದೈಹಿಕ ಪರೀಕ್ಷೆಗಳಲ್ಲಿ ಭಾಗಗೊಂಡ. ಜೋರಾಗಿ ಓಡಿದ, ತಡೆಗಳನ್ನು ಹಾರಿದ, ಮುಳ್ಳು ತಂತಿ ಕೆಳಗೆ ನುಸುಳಿದ, ಹಗ್ಗ ಹಿಡಿದು ಸರಸರನ ಮೇಲೆ ಏರಿದ. ಅಂಗೈಯಲ್ಲಿ ಬೊಬ್ಬೆ ಬಂದದ್ದು, ಮೊಳಕಾಲು ಕಿತ್ತಿದ್ದು, ಮೊಳಕೆಯನ್ನು ತರಚಿ ಗಾಯ ಯಾವುದೂ ಗಮನಕ್ಕೆ ಬರಲೇ ಇಲ್ಲ. ಪೈಲಟ್ ಆಗೋ ಹಂಬಲ ಇತ್ತಲ್ಲ, ಅಷ್ಟು ತೀವ್ರವಾದ ಹಂಬಲ ಬಿಡೋಕ್ಕಾಗತ್ತಾ? ಪರೀಕ್ಷಕರಾಗಿದ್ದಂಥ ಮಿಲಿಟರಿ ಮೇಜರ್ ಅವರು ಕೊನೆ ಹಂತವಾದ ವೈದ್ಯಕೀಯ ಪರೀಕ್ಷೆಗೆ ಹೇಳಿದರು. ಅದರಲ್ಲಿ ಪಾಸಾಗಿದ್ದ ವೈದ್ಯಕೀಯ ಪರೀಕ್ಷೆಗೆ ಹೋಗಬೇಕು ಕೊಡೆಯಲು. ಅದರಲ್ಲಿ ಅಬ್ದುಲ್ಲಾನ ಹೆಸರಿದೆ. ಅವನ ಸಂತೋಷಕ್ಕೆ ಮಿತಿಯೇ ಇಲ್ಲ. ಇದೊಂದು ಮೆಡಿಕಲ್ ಎಕ್ಸಾಮಿನೇಷನ್ ಪಾಸ್ ಆಗಿಬಿಟ್ರೆ ನಾನು ಪೈಲಟ್ ಆಗಿಬಿಡ್ತೀನಿ ಅಂತ ಸಂತೋಷದಲ್ಲಿದ್ದ. ಈ ವೈದ್ಯಕೀಯ ಪರೀಕ್ಷೆ ದೀರ್ಘ ಆಗಿತ್ತು. ದೇಹದ ಅಂಗಾಂಗಗಳ ಪರೀಕ್ಷೆ ಆಯಿತು. ಅಂದೇ ಸಾಯಂಕಾಲ ತೀರ್ಮಾನ ಪ್ರಕಟ ಮಾಡ್ತೀವಿ ಅಂತ ತಿಳಿಸಿದರು. ಕುತೂಹಲದಿಂದ, ಆತಂಕದಿಂದ ಎಲ್ಲ ವಿದ್ಯಾರ್ಥಿಗಳು ಕಾದು ಕೂತ್ಕೊಂಡಿದ್ರು. ಸಾರ್ಜೆಂಟ್ ಬಂದ. ಆಯ್ಕೆ ಆದವ್ರ ಪಟ್ಟಿ ಓದಿದ. ಅಬ್ದುಲ್ಲಾ ನೆಲಕ್ಕೆ ಕುಸಿದು ಹೋದ. ಅವನು ಆಯ್ಕೆ ಆಗಿರಲಿಲ್ಲ. ದೊಡ್ಡ ಆಘಾತ ಅವನಿಗೆ. ಅದನ್ನು ಹೇಗೆ ತಡ್ಕೊಂಡ ಪಾಪ. ಅವನಿಗಿದ್ದಂಥ ಭಗವಂತನಲ್ಲಿ ಪ್ರೀತಿ, ನಂಬಿಕೆ ಇತ್ತಲ್ಲ, ಮನೆಯವರ ಪ್ರಾರ್ಥನೆ ಅವನು ಕಾಯ್ತು. ಮುಂದೆ ಅದೇ ವ್ಯಕ್ತಿ 50 ವರ್ಷಗಳ ನಂತರ ತಲೆ ಮೇಲೆ ಹಾರಾಡ್ತಿದ್ದಂಥ ಭಾರತೀಯ ವಿಮಾನ ಪಡೆಯ ಹೆಲಿಕಾಪ್ಟರ್ಗಳನ್ನು ನೋಡ್ತಾ ನಿಂತಿದ್ದಂತೆ ಕಣ್ಣುಗಳು ಮಂಜಾದವು. ತಾನು ಪೈಲಟ್ ಆಗಬೇಕು ಅನ್ನೋಂಥ ಆಸೆ ಫಲಿಸಲಿಲ್ಲಲ್ಲ, ಅದು ಕಣ್ಣು ಮುಂದೆ ಬಂತು. ಆದರೆ ಆ ವ್ಯಕ್ತಿ ಯಾರು ಗೊತ್ತಾ? ಈಗ ಆ ವ್ಯಕ್ತಿ ಮುಂದೆ ರಾಷ್ಟ್ರದ 3 ಪಡೆಗಳ ಮುಖ್ಯಸ್ಥರು ನಿಂತಿದ್ದಾರೆ. ಆರ್ಮಿ, ನೇವಿ, ಏರ್ಫೋರ್ಸ್ 3 ಪಡೆಗಳ ಮುಖ್ಯಸ್ಥರು ನಿಂತಿದ್ದಾರೆ. ಇವರು ಸಲ್ಯೂಟ್ ಹೊಡೆದು ನಿಂತಿದ್ದಾರೆ, ಗೌರವ ಸಲ್ಲಿಸಿ ನಿಂತಿದ್ದಾರೆ. ಅಂದಿನ ಅಬ್ದುಲ್ಲಾ ಅವತ್ತು ಭಾರತದ ರಾಷ್ಟ್ರಪತಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಎಂದು ಪ್ರಪಂಚಕ್ಕೆಲ್ಲ ಪರಿಚಿತರಾದರು. ನೋಡಿ, ತಾನು ವಿಮಾನ ಹಾರಿಸೋಕೆ ಆಗಲಿಲ್ಲ ಅಂತ ದುಃಖಪಟ್ಟಿದ್ರು, ಪೈಲಟ್ ಆಗಲಿಲ್ಲ ಅಂತ ದುಃಖಪಟ್ಟಿದ್ರು. ಪರವಾಗಿಲ್ಲ, ಪೈಲಟ್ ಆಗಿದ್ದು ಬರೀ ಪೈಲಟ್ ಆಗಿ ಹೋಗ್ತಿದ್ರು, ಯಾರಿಗೂ ಹೆಸರು ಗೊತ್ತಾಗ್ತಿರಲಿಲ್ಲ. ಆದರೆ ಪೈಲಟ್ ಆಗದಂಥ ಕಲಾಂ ರಾಷ್ಟ್ರದ 3 ಸೈನಿಕ ಪಡೆಗಳ ಸುಪ್ರೀಂ ಕಮಾಂಡರ್ ಇನ್ ಚೀಫ್ ಆಗಿದ್ದಾರೆ. ಆದರೆ ಕಲಾಂ ಬಿಡಲಿಲ್ಲ, ಪ್ರೀತಿ ಇತ್ತಲ್ಲ. ಸುಖೋಯ್ ವಿಮಾನ ಹಾರಿಸಿದ ಹೋದರು. ಸುಖೋಯ್ ಬಂದು ಕೂತು ಆ ಪೈಲಟ್ ಪಕ್ಕ ಕೂತು ದೊಡ್ಡ ರೌಂಡ್ ಹಾಕ್ಕೊಂಬಂದರು. 78-79 ವಯಸ್ಸಿಗೆ ಮಾಡಿದಂಥದ್ದು. ನೋಡಿ, ಸುಖೋಯ್ ವಿಮಾನವನ್ನು ಜೊತೆಗೆ ಹೋದಂಥ ರಾಷ್ಟ್ರಪತಿ, ಮೊದಲ ರಾಷ್ಟ್ರಪತಿ ಅಂತ ಹೆಗ್ಗಳಿಕೆಗೆ ಸೇರಿ ತಮ್ಮ ಬಾಲ್ಯದ ಆಸೆಯನ್ನು ತೀರಿಸ್ಕೊಂಡ್ರು. ನನಗಿದು ಯಾವಾಗಲೂ ಅನಿಸುತ್ತೆ ಸ್ನೇಹಿತರೆ, ನಿಮ್ಮ ಅಪೇಕ್ಷೆಗಳು ತೀವ್ರ ಆಗಿರಬೇಕು. ನೋಡೋಣ, ಪ್ರಯತ್ನ ಮಾಡೋಣ, ಆಗೋದೇ ಇಲ್ಲ, ಮಾಡಿಯೇ ಮಾಡ್ತೀನಿ, ಹಠ ಹಿಡಿದು ಮಾಡ್ತೀನಿ. ಆ ತೀವ್ರತಮವಾದ ಆಸೆ, ಅಪೇಕ್ಷೆ ಇದೆಯಲ್ಲ, ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡ್ತದೆ. ಅದಾಗಬೇಕಾದದ್ದು ಮುಖ್ಯ.